ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಸಾಫ್ಟ್ವೇರ್ ಅಥವಾ ಒಂದು ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆ ಟೂಲ್ನ ನೀವು ಕಲಿಯೋದ್ರಿಂದ ಈಸಿಯಾಗಿ ನೀವು ನಿಮ್ಮ ಕೆರಿಯರ್ನ IT ಇಂಡಸ್ಟ್ರಿಗೆ ಸ್ವಿಚ್ ಮಾಡ್ಬೋದು. ಮತ್ತು ಈ ಟೂಲ್ ಕಲಿಯೋದು ಕೂಡ ಅಷ್ಟೊಂದು ತುಂಬ ಕಾಂಪ್ಲೆಕ್ಸ್ ಇರೋದಿಲ್ಲ, ಸಿಂಪಲ್ ಆಗಿರುತ್ತೆ, ಈಸಿಯಾಗಿರುತ್ತೆ. ಈ ಪರ್ಟಿಕ್ಯುಲರ್ ಟೂಲ್ನ ಅಥವಾ ಸಾಫ್ಟ್ವೇರ್ನ ಕಲಿಯೋದ್ರಿಂದ ನೀವು ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಇಂಜಿನಿಯರಿಂಗೇ ಆಗಬೇಕು, BCA ಆಗಿರ್ಬೇಕು ಅಥವಾ BSc ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಅಂತ ಅಲ್ಲ. ನೀವು ಬೇರೆ ಡೊಮೈನ್ ಅಥವಾ ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ BA ಇರ್ಬೋದು, BBM ಇರ್ಬೋದು, BCom ಇರ್ಬೋದು, ಈ ಯಾವುದೇ ಡೊಮೈನ್ ಅಥವಾ ಯಾವುದೇ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ನಿಮಗೆ ಈ ಪರ್ಟಿಕ್ಯುಲರ್ ಟೂಲ್ನ ಈಸಿಯಾಗಿ ಕಲಿಬೋದು. ಮತ್ತು ಆ ಟೂಲ್ನ ಕಲಿತಾದ್ಮೇಲೆ ನಿಮಗೆ ಈಸಿಯಾಗಿ ಜಾಬ್ ಸಿಗುತ್ತೆ. ಆ ಟೂಲ್ ಯಾವುದಂದರೆ ಪವರ್ BI ಅಂತ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಪವರ್ BI ಟೂಲ್ ಅಥವಾ ಸಾಫ್ಟ್ವೇರ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ಪವರ್ BI ಇದು ಒಂದು ಓವರ್ವ್ಯೂ ನೋಡೋದಾದ್ರೆ, ಪವರ್ BI ಇಟ್ಸ್ ಅನ್ ಇಂಟರಾಕ್ಟಿವ್ ರಿಪೋರ್ಟಿಂಗ್ ಟೂಲ್ ಬೈ ಮೈಕ್ರೋಸಾಫ್ಟ್ ನೀವು ಕಂಪ್ನಿ ಕೇಳಿರ್ತೀರಾ. ಮೋಸ್ಟ್ ಆಫ್ ದ ಕಂಪನೀಸ್, ಮೋರ್ ದೆನ್ 99% ಆಫ್ ದ ಕಂಪ್ನಿಯಲ್ಲಿ ಯೂಸ್ ಮಾಡುವಂಥ ಲ್ಯಾಪ್ಟಾಪ್ ಇರ್ಬೋದು, ಡೆಸ್ಕ್ಟಾಪಲ್ಲಿ ಇರ್ಬೋದು, ಕಂಪ್ಯೂಟರ್ ಯೂಸ್ ಮಾಡುವಂಥ ಆಪರೇಟಿಂಗ್ ಸಿಸ್ಟಮ್ ಯಾವ್ದು ಹೇಳಿ? ಮೈಕ್ರೋಸಾಫ್ಟ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಈ ಪವರ್ BI ಅನ್ನೋದು ಕೂಡ ಒಂದು ರಿಪೋರ್ಟಿಂಗ್ ಟೂಲ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್. ಗೊತ್ತಾಯ್ತಲ್ಲ, ಈ ಮೈಕ್ರೋಸಾಫ್ಟ್ ಕಂಪ್ನಿಯವರು ಈ ಪವರ್ BI ಅನ್ನೋದು ಒಂದು ರಿಪೋರ್ಟಿಂಗ್ ಟೂಲ್ನ ಡೆವಲಪ್ ಮಾಡಿದ್ದಾರೆ. ಹಾಗಾಗಿ ಈ ಮೈಕ್ರೋಸಾಫ್ಟ್ ಸರ್ವಿಸಸ್ನ ಮೋಸ್ಟ್ ಆಫ್ ದ ಕಾರ್ಪೊರೇಟ್ ಕಂಪ್ನೀಸ್ ಯೂಸ್ ಮಾಡೋದ್ರಿಂದ ಈಗ ಈ ನಡುವೆ ಈ ಲಾಸ್ಟ್ 5 to 6 ಇಯರ್ಸಿಂದ ಈ ಪವರ್ BI ಟೂಲ್ ಅನ್ನೋದು ಒಂದು ಎಮರ್ಜಿಂಗ್ ರಿಪೋರ್ಟಿಂಗ್ ಟೂಲ್ ಆಗಿ ಬರ್ತಾ ಇದೆ. ಅರ್ಲಿಯರ್ ಟು ದಟ್ ಬೇರೆ ಬೇರೆ ರಿಪೋರ್ಟಿಂಗ್ ಟೂಲ್ಸ್ ಇತ್ತು, ಸಚ್ ಆಸ್ ಪವರ್ BI. ಪ್ರಿಯರ್ ಟು ಪವರ್ BI ಬೇರೆ ಬೇರೆ ರಿಪೋರ್ಟಿಂಗ್ ಟೂಲ್ಸ್ ಇತ್ತು. ಅದೆಲ್ಲ ಯಾವ್ದಾವ್ದು ಅಂದರೆ ಕ್ಲಿಕ್ ಇರ್ಬೋದು, ಟ್ಯಾಬ್ಲ್ಯೂ ಇರ್ಬೋದು, ಅಥವಾ SAP ಅವರಾದರೆ SAP BO ಅಥವಾ ವೆಬಿ ರಿಪೋರ್ಟಿಂಗ್ ಟೂಲ್ ಅಂತ ಕರೀತಾರೆ, ಅದು ಯೂಸ್ ಮಾಡ್ತಿದ್ರು. ಸೊ ನೌಡೇಸ್ ಈ ಪವರ್ BI ಅದು ತುಂಬ ಫೇಮಸ್ ಆಗ್ತಿದೆ ಮತ್ತು ಮೋರ್ ಕಾಮನ್ಲಿ ಯೂಸ್ಡ್ ಇನ್ ಈಚ್ ಆ್ಯಂಡ್ ಎವ್ರಿ ಕಂಪ್ನಿ. ಯಾಕಂದರೆ ಮೈಕ್ರೋಸಾಫ್ಟ್ ಸರ್ವಿಸಸ್ನ ಅಥವಾ ಮೈಕ್ರೋಸಾಫ್ಟ್ ಇಮೇಲಿಂಗ್ ಸರ್ವಿಸಸ್ನ ಅಥವಾ ಮೈಕ್ರೋಸಾಫ್ಟ್ ಎಕ್ಸ್ಚೇಂಜ್ನ ಎಲ್ಲ ಕಂಪ್ನಿಯವರು ಯೂಸ್ ಮಾಡ್ತಿರ್ತಾರೆ. ಹಾಗಾಗಿ ಮೈಕ್ರೋಸಾಫ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಬೈ ಡಿಫಾಲ್ಟ್ ಈ ಪವರ್ BI ಲೈಸೆನ್ಸಿಂಗ್ ಅಥವಾ ಕ್ರಿಯೇಷನ್ ಲೈಸೆನ್ಸ್ ಇರ್ಬೋದು ಅಥವಾ ಕನ್ಸಂಪ್ಷನ್ ಲೈಸೆನ್ಸ್ ಇರ್ಬೋದು, ಅದನ್ನು ಅವ್ರ ಕಸ್ಟಮರಿಗೆ ಕೊಡ್ತಿದ್ದಾರೆ. ಹಾಗಾಗಿ ಮೋರ್ ಆ್ಯಂಡ್ ಮೋರ್ ಕಂಪ್ನೀಸು ಪವರ್ BIನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಿಮಗೆ ಒಳ್ಳೆ ಜಾಬ್ ಸಿಗುವಂಥ ಆಪರ್ಚುನಿಟಿ ಕೂಡ ಇರುತ್ತೆ. ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ, ಪವರ್ BI ಇಸ್ ಎ ಬಿಸ್ನೆಸ್ ಅನಾಲಿಟಿಕಲ್ ಸರ್ವಿಸ್ ಪ್ರೊವೈಡೆಡ್ ಬೈ ಮೈಕ್ರೋಸಾಫ್ಟ್ ದಟ್ ಲೆಟ್ ಯು ಟು ವಿಜುವಲೈಸ್ ಯುವರ್ ಡೇಟಾ ಆ್ಯಂಡ್ ಶೇರ್ ಇನ್ಸೈಟ್ಸ್. ಅಂದರೆ ಈ ಪವರ್ BI ಟೂಲು ನಾನು ಆಲ್ರೆಡಿ ಹೇಳಿದಾಗೆ ಮೈಕ್ರೋಸಾಫ್ಟ್ ಓನ್ಡ್ ಟೂಲ್ ಅಥವಾ ಓನರ್ ಯಾರು ಹೇಳಿ? ಮೈಕ್ರೋಸಾಫ್ಟ್. ಈ ಟೂಲ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಡೇಟಾನ ತುಂಬ ಚೆನ್ನಾಗಿ ವಿಜುವಲೈಸ್ ಮಾಡ್ಬೋದು ಮತ್ತು ನಿಮ್ಮ ಇನ್ಸೈಟ್ಸ್ ಕೂಡ ಶೇರ್ ಮಾಡ್ಬೋದು. ಸ್ಟೋರಿ ಬೋರ್ಡ್ ಥರ ಪ್ರಿಪೇರ್ ಮಾಡ್ಬೋದು ಅಥವಾ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ಬೋದು. ಇಟ್ ಕನ್ವರ್ಟ್ಸ್ ಡೇಟಾ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ ಟು ಬಿಲ್ಡ್ ಇಂಟ್ರಾಕ್ಟಿವ್ ಡ್ಯಾಶ್ ಬೋರ್ಡ್ ಆ್ಯಂಡ್ ಬಿಸ್ನೆಸ್ ಇಂಟೆಲಿಜೆನ್ಸ್ ರಿಪೋರ್ಟ್. ನೀವು ಕೇಳಿರ್ಬೋದು, ನಾನು ಬಿಸ್ನೆಸ್ ಅನಾಲಿಟಿಕ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಥವಾ ಬಿಸ್ನೆಸ್ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಂತ. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ ಇರ್ಬೋದು, ನಿಮ್ಮ ಸೀನಿಯರ್ಸ್ ಇರ್ಬೋದು. ಅವ್ರು ಏನು ಮಾಡ್ತಾರೆ ಅಂದರೆ, ರಾ ಡೇಟಾ ಇರುತ್ತಲ್ಲ, ಅದನ್ನು ಕನ್ಸ್ಯೂಮ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ರಿಪೋರ್ಟ್ ಪ್ರಿಪೇರ್ ಮಾಡ್ತಾರೆ ಅಥವಾ ಡ್ಯಾಶ್ ಬೋರ್ಡ್ ಪ್ರಿಪೇರ್ ಮಾಡ್ತಾರೆ. ಆ ಪರ್ಟಿಕ್ಯುಲರ್ ಜಾಬ್ಗೆ ಡೇಟಾ ಅನಲಿಸ್ಟ್ ಅಂತ ಕರೀತಾರೆ. ಡೇಟಾ ಅನಲಿಸ್ಟ್ ಎಷ್ಟೊಂದು ಡೊಮೈನಲ್ಲಿ ವರ್ಕ್ ಮಾಡ್ಬೋದು, ರಿಪೋರ್ಟಿಂಗ್ ಡೊಮೈನಲ್ಲಿ ವರ್ಕ್ ಮಾಡ್ಬೋದು, SAP ಡೊಮೈನಲ್ಲಿ ವರ್ಕ್ ಮಾಡ್ಬೋದು. ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದರೆ, ಈ ಯಾವುದೇ ಒಂದು ರಿಪೋರ್ಟಿಂಗ್ ಟೂಲ್ ತಗೊಂಡು ಡೇಟಾ ಸೋರ್ಸಿಂದನೂ ಕೂಡ ಬರ್ಬೋದು. ಡೇಟಾ ಕ್ಯಾನ್ ಬಿ ಕಮಿಂಗ್ ಫ್ರಮ್ ಈವನ್ ಫ್ಲಾಟ್ ಫೈಲ್ ಇರ್ಬೋದು, ಡೇಟಾ ಕ್ಯಾನ್ ಕಮ್ ಫ್ರಮ್ ಅನದರ್ ಡೇಟಾಬೇಸ್, SQL ಡೇಟಾಬೇಸ್ ಇರ್ಬೋದು, SQL ಡೇಟಾಬೇಸ್ ಇರ್ಬೋದು, ಸೈಬೇಸ್ ಡೇಟಾಬೇಸ್ ಇರ್ಬೋದು, ಈವನ್ SAP ಇಂದ ಇರ್ಬೋದು ಅಥವಾ ಬಿಗ್ ಡೇಟಾ ಇಂದ ಇರ್ಬೋದು. ಎಲ್ಲಿಂದ ಬೇಕಾದ್ರೂ ಕೂಡ ಡೇಟಾ ಬರ್ಬೋದು. ಬಟ್ ಅಲ್ಟಿಮೇಟ್ಲಿ ಈ ರಿಪೋರ್ಟಿಂಗ್ ಟೂಲ್ನ ಯೂಸ್ ಮಾಡಿಕೊಂಡು ಫೈನಲ್ ಆಗಿ ನೀವು ರಿಪೋರ್ಟ್ನ ಪ್ರೆಸೆಂಟ್ ಮಾಡ್ತೀರಾ ಬಿಸ್ನೆಸ್ ಯೂಸರ್ಸ್ಗೆ. ಸಚ್ ಆಸ್ CEO ಇರ್ಬೋದು, CFO ಇರ್ಬೋದು, ಕಂಟ್ರಿ ಹೆಡ್ ಇರ್ಬೋದು, ರೀಜನ್ ಹೆಡ್ ಇರ್ಬೋದು. ಗೊತ್ತಾಯ್ತಲ್ಲ, ಪವರ್ BI ಇದು ಅಫಿಷಿಯಲ್ ಡಿಸ್ಕ್ರಿಪ್ಷನ್ ಮೈಕ್ರೋಸಾಫ್ಟ್ ನೋಡೋದಾದ್ರೆ, ಪವರ್ BI is a collection of software, services, apps and connectors that works together to turn your unrelated source of data to coherent, visually immersive and interactive insights. ಅಂದರೆ ಪವರ್ BI is a collection of software services provided by ಮೈಕ್ರೋಸಾಫ್ಟ್. ಮತ್ತು ಇಟ್ಸ್ ಎ ಕಲೆಕ್ಷನ್ ಆಫ್ ಅಪ್ಲಿಕೇಶನ್ಸ್ ಮತ್ತು ಕನೆಕ್ಟರ್ಸ್ನ ಎಂತ ಯೂಸ್ ಮಾಡ್ತೀವಿ ಅಂದರೆ, ನಿಮ್ಮ ಪವರ್ BI ಟೂಲು ಒಂದು ರಿಪೋರ್ಟಿಂಗ್ ಟೂಲ್ ಅಷ್ಟೇ, ಬಟ್ ಡೇಟಾ ಬೇರೆ ಕಡೆಯಿಂದ ಬರಬೇಕಲ್ವಾ, ಅದಕ್ಕೆ ಡಿಫ್ರೆಂಟ್ ಕನೆಕ್ಟರ್ಸ್ನ ಮೈಕ್ರೋಸಾಫ್ಟ್ ಅವರು ಡೆವಲಪ್ ಮಾಡಿರ್ತಾರೆ. ಇನ್ ವರ್ಕಿಂಗ್ ವಿತ್ ಅಂದರೆ ಬೇರೆ ಕಂಪ್ನಿಯವ್ರ ಜೊತೆ ವರ್ಕ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ SAP ಅವರು ಇರ್ಬೋದು, ಸೋರ್ಸ್ ಆಫ್ ಡೇಟಾ SAP ಅವರಿದ್ದರೆ
ಈ ಮೈಕ್ರೋಸಾಫ್ಟ್ ಪವರ್ ಬಿ ಇಂದ SAPಗೆ ಹೇಗೆ ಕನೆಕ್ಟ್ ಆಗೋದಕ್ಕೆ ಅಂತ ಒಂದು ಕನೆಕ್ಟರ್ ಅಂತ ಇರುತ್ತೆ. ಈ ರೀತಿ ಎಷ್ಟೊಂದು ಡೇಟಾಬೇಸಸ್, ಆಲ್ ಪಾಸಿಬಲ್ ಸೋರ್ಸಸ್ ಇನ್ ದ ವರ್ಡ್ ಅಥವಾ ಡೇಟಾಬೇಸಸ್ ಇನ್ ದ ವರ್ಡ್ ಇದೆಯಲ್ಲ, ಕಾಮನ್ಲಿ ಯೂಸ್ ಡೇಟಾಬೇಸಸ್, ಅದಕ್ಕೆಲ್ಲ ಮೈಕ್ರೋಸಾಫ್ಟ್ ಪವರ್ ಬಿ ಕನೆಕ್ಟರ್ಸ್ ಕೊಟ್ಟಿದೆ. ಸೊ ದಟ್ ನೀವು ಆ ಡೇಟಾನ ಕನ್ಸ್ಯೂಮ್ ಮಾಡ್ಬೋದು. ಗೊತ್ತಾಯ್ತಲ್ಲ, ಇದು ಇಷ್ಟು SAP ಓವರ್ ವ್ಯೂ. ಮೂವಿಂಗ್ ಆನ್, ವೈ ಪವರ್ ಬಿ ಐ? ಪವರ್ ಬಿ ಐನ ಯಾರಿಂದ ಕಲಿಬೇಕು ಅಂತಂದ್ರೆ, ನಾವು ಆಲ್ರೆಡಿ ನೋಡಿದ್ವಿ, ಇಟ್ ಈಸ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್. ಮತ್ತೆ ಮೋಸ್ಟ್ ಆಫ್ ದ ಕಂಪ್ನೀಸ್ ಆರ್ ನೌ ಡೇಸ್ ಯೂಸಿಂಗ್ ಪವರ್ ಬಿ ಐ. ಸ್ಪೆಸಿಫಿಕ್ ಆಗಿ ಪಾಯಿಂಟ್ಸ್ ನೋಡೋದಾದ್ರೆ, ಆಕ್ಸೆಸ್ ಟು ವಾಲ್ಯೂಮ್ಸ್ ಆಫ್ ಡೇಟಾ ಫ್ರಮ್ ಮಲ್ಟಿಪಲ್ ಸೋರ್ಸಸ್. ಅಂದ್ರೆ ಡಿಫ್ರೆಂಟ್ ಸೋರ್ಸಸ್ ಇಂದ ನಿಮ್ಮ ಡೇಟಾನ ಆಕ್ಸೆಸ್ ಮಾಡ್ಬೋದು. ಇಂಟರಾಕ್ಟಿವ್ ಯೂಸರ್ ಎಕ್ಸ್ಪೀರಿಯನ್ಸ್ ಫೀಚರ್ಸ್, ಮತ್ತೆ UI ಡಿಸೈನ್ ಅಥವಾ ಯೂಸರ್ ಎಕ್ಸ್ಪೀರಿಯನ್ಸ್ ಡಿಸೈನರ್ ಅಂತ ಕರೀತಾರಲ್ಲ, ಈ ಮೈಕ್ರೋಸಾಫ್ಟ್ ಪವರ್ ಬಿ ಐಲಿ ನಿಮಗೆ ಒಳ್ಳೆ ವಿಜುವಲೈಸೇಷನ್ ಎಲಿಮೆಂಟ್ಸ್ ಇರುತ್ತೆ. ಬಾರ್ ಚಾರ್ಟ್ ಇರ್ಬೋದು, ಅಥವಾ ನಿಮ್ಮ ಪೈ ಚಾರ್ಟ್ ಇರ್ಬೋದು, ಅಥವಾ ಗ್ರಾಫ್ ಇರ್ಬೋದು, ವರ್ಡ್ ಮ್ಯಾಪ್ ಇರ್ಬೋದು. ಅದೆಲ್ಲ ಮ್ಯಾಪ್ಸ್ ಅಥವಾ ಗ್ರಾಫ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಡೇಟಾನ ರೆಪ್ರೆಸೆಂಟ್ ಮಾಡ್ಬೋದು. ಎಕ್ಸೆಪ್ಷನಲ್ ಎಕ್ಸೆಲ್ ಇಂಟಗ್ರೇಷನ್. ನೀವು ಎಕ್ಸೆಲಲ್ಲಿ ಎಕ್ಸ್ಪರ್ಟ್ ಇದ್ದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೆಲ್ಲ ರಿಪೋರ್ಟಿಂಗ್ ಟೂಲ್ ಇವಾಗ ಬಂದಿದೆ, ಬಟ್ ತುಂಬ ವರ್ಷಗಳಿಂದ MS ಎಕ್ಸೆಲ್ನ ಎಲ್ಲ ಕಂಪ್ನಿಯಲ್ಲೂ ಯೂಸ್ ಮಾಡ್ತಿದ್ದಾರೆ. ಆ ಎಕ್ಸೆಲಲ್ಲಿ ಏನೇನು ಫಾರ್ಮುಲಾ ಯೂಸ್ ಮಾಡ್ತಿರಲ್ಲ, ಫಂಕ್ಷನಾಲಿಟಿ ಯೂಸ್ ಮಾಡ್ತಿರಲ್ಲ, ಆ ಎಲ್ಲ ಫೀಚರ್ಸು ಪವರ್ ಬಿ ಐ ಕೂಡ ಸಪೋರ್ಟ್ ಆಗುತ್ತೆ. ಓಕೆ, ಆಕ್ಸಿಲರೇಟ್ ಬಿಗ್ ಡೇಟಾ ಪ್ರಿಪರೇಷನ್ ವಿತ್ ಅಜ್ಯೂರ್. ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಜ್ಯೂರ್ ಇರ್ಬೋದು, ಅಥವಾ ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮ್ ಇರ್ಬೋದು, ಅಥವಾ ಅಮೆಝಾನ್ ವೆಬ್ ಸರ್ವಿಸ್ ಇರ್ಬೋದು, ಇದೆಲ್ಲ ಕ್ಲೌಡ್ ಪ್ಲಾಟ್ಫಾರ್ಮ್. ಓಕೆನಾ? ಸೊ ಈ ಪವರ್ ಬಿ ಐ ಈವನ್ ನಿಮ್ಮ ಡೇಟಾ ಕ್ಲೌಡ್ ಪ್ಲಾಟ್ಫಾರ್ಮಲ್ಲಿ ಇದ್ರೂ ಕೂಡ ಅದರಿಂದ ಆಕ್ಸೆಸ್ ಮಾಡೋದಕ್ಕೆ ಕನೆಕ್ಟರ್ಸ್ ಎಲ್ಲ ಇದೆ. ಹಾಗಾಗಿ ಯು ಕ್ಯಾನ್ ಆಕ್ಸೆಸ್ ಹ್ಯೂಮಂಗಸ್ ಡೇಟಾ ಅಥವಾ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಅಥವಾ ಬಿಗ್ ಡೇಟಾ. ಟರ್ನ್ ಇನ್ಸೈಟ್ ಇಂಟು ಆ್ಯಕ್ಷನ್. ನಾವು ಆಲ್ರೆಡಿ ಹೇಳಿದಾಗೆ ಪವರ್ ಬಿ ಐನ ಯೂಸ್ ಮಾಡಿಕೊಂಡು ನಾವು ತುಂಬ ಇಂಟ್ರಾಕ್ಟಿವ್ ಡ್ಯಾಶ್ಬೋರ್ಡ್ ಅನ್ನ ಡಿಸೈನ್ ಮಾಡ್ಬೋದು. ಹಾಗಾಗಿ ಇನ್ಸೈಟ್ಫುಲ್ ಆ್ಯಕ್ಷನ್ಸ್ನ ನಿಮಗೆ ಕಾಣಿಸುತ್ತೆ. ರಿಯಲ್ ಟೈಮ್ ಸ್ಟ್ರೀಮ್ ಅನಾಲಿಟಿಕ್ಸ್. ಸೊ ಈ ಪವರ್ ಬಿ ಐ ನಿಮಗೆ ರಿಯಲ್ ಟೈಮ್ ರಿಪೋರ್ಟಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಸೋರ್ಸ್ ಥರ್ಡ್ ಪಾರ್ಟಿ ಡೇಟಾಬೇಸ್ ಆದ್ರೂ ಕೂಡ ಇಟ್ ವಿಲ್ ಆಕ್ಸೆಸ್ ಡೇಟಾ ಇನ್ ರಿಯಲ್ ಟೈಮ್. ಏನೇ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಆಗಿರ್ಬೋದು, ಚೇಂಜ್ ಆಗಿರ್ಬೋದು, ಆ ಚೇಂಜಸ್ ಇಮ್ಮಿಡಿಯೇಟ್ ಆಗಿ ನೀವು ನಿಮ್ಮ ಪವರ್ ಬಿ ಐ ರಿಪೋರ್ಟ್ ರನ್ ಮಾಡಿದ್ರೆ ಡಿಸ್ಪ್ಲೇ ಆಗುತ್ತೆ. ಗೊತ್ತಾಯ್ತಲ್ಲ? ಹಾಗಾಗಿ ಪವರ್ ಬಿ ಐನ ಮೋಸ್ಟ್ ಆಫ್ ದ ಪೀಪಲ್ ಈಗ ಪ್ರಿಫರ್ ಮಾಡ್ತಾ ಇದ್ದಾರೆ. ಓಕೆ, ಮೂವಿಂಗ್ ಆನ್, ವಾಟ್ ಕೈಂಡ್ ಆಫ್ ಡೇಟಾ ಪವರ್ ಬಿ ಐ ಸಪೋರ್ಟ್ಸ್? ಓಕೆನಾ? ಯಾವ ಥರ ಡೇಟಾನ ಪವರ್ ಬಿ ಐ ಸಪೋರ್ಟ್ಸ್ ಮಾಡುತ್ತೆ ಅಂತ ಹೇಳೋದಾದರೆ, ಪವರ್ ಬಿ ಐ ಎಕ್ಸೆಲ್ ಡೇಟಾ ಇಂದ ಹಿಡಿದು ನಿಮ್ಮ ಬಿಗ್ ಡೇಟಾ ತನಕ ಸಪೋರ್ಟ್ ಮಾಡುತ್ತೆ. ಎಕ್ಸೆಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ವೆನ್ಷನಲ್ ಫೈಲ್ ಬೇಸ್ಡ್ ಸ್ಟೋರೇಜ್ ಸಿಸ್ಟಮ್. ಅದಾದಮೇಲೆ ಬೇರೆ ಥರ್ಡ್ ಪಾರ್ಟಿ ಡೇಟಾಬೇಸ್ ಸಪೋರ್ಟ್ ಮಾಡುತ್ತೆ. ಅಂದರೆ ಆ ಥರ್ಡ್ ಪಾರ್ಟಿ ಡೇಟಾಬೇಸಲ್ಲಿರುವಂಥ ಟೇಬಲಿಂದ ಡೇಟಾ ಫೆಚ್ ಮಾಡಿಕೊಂಡು ನೀವು ರಿಪೋರ್ಟ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಬಿಗ್ ಡೇಟಾ ಸಚ್ ಆಸ್ ಹಡೂಪ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಈವನ್ ನೌಡೇಸ್ SAPದು ಕಾಲ್ಮ್ನಾರ್ ಡೇಟಾಬೇಸ್ ಬಂದಿದೆ, ಹನಾ ಡೇಟಾಬೇಸ್ ಅಂತ. ಈವನ್ ಅದಕ್ಕೂ ಕೂಡ ಪವರ್ ಬಿ ಐಲಿ ಕನೆಕ್ಟರ್ಸ್ ಇದೆ. ಆ ಕನೆಕ್ಟರ್ಸ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಪವರ್ ಬಿ ಐಗೆ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿ ನಿಮ್ಮ ವಿಜುವಲೈಸೇಷನ್ನ ಮಾಡ್ಬೋದು. ಓಕೆ, ಸೊ ಆ್ಯಕ್ಚುಯಲ್ ಪವರ್ ಬಿ ಐ ಕೋರ್ಸ್ ಕಂಟೆಂಟ್, ನೀವು ಯಾರಾದ್ರೂ ಪವರ್ ಬಿ ಐನ ಕಲಿಬೇಕು ಅಂತ ಇದ್ದರೆ ಆ್ಯಕ್ಚುಯಲ್ ಕೋರ್ಸ್ ಕಂಟೆಂಟ್ ಏನಿರುತ್ತೆ ಅಂತ ನೋಡೋಣ. ಸೊ ಪವರ್ ಬಿ ಐಲಲ್ಲಿ ಮೇನು 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಇರುತ್ತೆ ಅಥವಾ ಸ್ಟೇಜಸ್ ಇರುತ್ತೆ ನೀವು ಕಲಿಬೇಕಾದ್ರೆ. ಡೇಟಾ ಪ್ರಿಪ್ರೇಷನ್, ಡೇಟಾ ಮಾಡಲಿಂಗ್, ಕ್ರಿಯೇಷನ್ ಆಫ್ ದ ರಿಪೋರ್ಟ್. ಡೇಟಾ ಪ್ರಿಪ್ರೇಷನಲ್ಲಿ ಏನಿರುತ್ತೆ ಅಂತಂದರೆ, ಅಥವಾ ಪ್ರಿಪೇರಿಂಗ್ ಡೇಟಾದಲ್ಲಿ ಇಂಪೋರ್ಟಿಂಗ್ ದ ಡೇಟಾ, ಬೇರೆ ಸೋರ್ಸ್ ಸಿಸ್ಟಮ್ ಅಥವಾ ಎಕ್ಸೆಲಿಂದ ಡೇಟಾನ ಹೇಗೆ ಇಂಪೋರ್ಟ್ ಮಾಡೋದು, ಇಂಪೋರ್ಟ್ ಮಾಡಾದ್ಮೇಲೆ ಟ್ರಾನ್ಸ್ಫಾರ್ಮ್ ಹೇಗೆ ಮಾಡೋದು. ಆಬ್ವಿಯಸ್ಲಿ ನೀವು ಇಂಪೋರ್ಟ್ ಮಾಡಿರೋ ಡೇಟಾನ ನೀವು ಕನ್ಕ್ಯಾಟಿನೇಟ್ ಮಾಡಿರ್ಬೋದು, ಅಥವಾ ಹೊಸ ಫೀಲ್ಡ್ನ ಡಿರೈವ್ ಮಾಡೋದಿರ್ಬೋದು, ಅದೆಲ್ಲ ಇರುತ್ತೆ. ಅದನ್ನು ಹೇಗೆ ಟ್ರಾನ್ಸ್ಫಾರ್ಮ್ ಮಾಡೋದು ಅಂತ ನೋಡ್ತೀವಿ. ಕ್ಲಿನ್ಸಿಂಗ್, ಆಲ್ ಡೇಟಾ ಕ್ಲಿನ್ಸಿಂಗ್ ರಿಲೇಟೆಡ್ ಆಪರೇಷನ್. ಯಾವುದೋ ಸ್ಪೆಸಿಫಿಕ್ ಕಾಲಮ್ಸು ನಿಮಗೆ ಬೇಕಾಗಿರಲ್ಲ, ಮತ್ತು ಯಾವುದೋ ಒಂದು ಡೇಟಾ ಜಂಕ್ ಇರುತ್ತೆ, ಯಾವುದೋ ಒಂದು ಡೇಟಾನ ಸ್ಪ್ಲಿಟ್ ಮಾಡಬೇಕು, ಅದೆಲ್ಲ ಆಪರೇಷನ್ನ ನೋಡ್ತೀವಿ. ಅಟ್ ದ ಸೇಮ್ ಟೈಮ್ ಡೇಟಾ ಮಾಡಲಿಂಗಲ್ಲಿ ನೀವು ಮಲ್ಟಿಪಲ್ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಮಲ್ಟಿಪಲ್ ಡೇಟಾ ಸೆಟ್ನ ಹೇಗೆ ಡಿಫೈನ್ ಮಾಡೋದು, ರಿಲೇಷನ್ಶಿಪ್, ಒಂದು ಡೇಟಾ ಇನ್ನೊಂದು ಡೇಟಾಗೆ ಹೇಗೆ ಲಿಂಕ್ ಆಗಿದೆ ಅಂತ ರಿಲೇಷನ್ಶಿಪ್ನ ಡಿಫೈನ್ ಮಾಡ್ತೀವಿ, ಪ್ರಾಪರ್ಟೀಸ್ನ ಸೆಟ್ ಮಾಡ್ತೀವಿ, ಮತ್ತು ಇಫ್ ದೇರ್ ಇಸ್ ಎನಿ ಕ್ಯಾಲ್ಕುಲೇಷನ್ ಇಸ್ ಟು ಬಿ ಡನ್, ಕಸ್ಟಮ್ ಕ್ಯಾಲ್ಕುಲೇಷನ್ನ ಡಿಫೈನ್ ಮಾಡ್ತೀವಿ. ಇದೆಲ್ಲ ಆದಮೇಲೆ ನಮ್ಮ ಡೇಟಾ ಮಾಡಲಿಂಗ್ ಕಂಪ್ಲೀಟ್ ಆದಮೇಲೆ ರಿಪೋರ್ಟ್ಸ್ನ ಕ್ರಿಯೇಟ್ ಮಾಡ್ತೀವಿ. ರಿಪೋರ್ಟ್ ಅಂದರೆ ಹೇಳಿ, ನೀವು ವಿಜುವಲ್ ಎಲಿಮೆಂಟ್, ಟೇಬಲ್ ಇರ್ಬೋದು, ಲೋಗೋ ಇರ್ಬೋದು, ಕೌಂಟ್ ಇರ್ಬೋದು, ಚಾರ್ಟ್ಸ್ ಇರ್ಬೋದು, ಬಾರ್ ಗ್ರಾಫ್ ಇರ್ಬೋದು, ಪೈ ಚಾರ್ಟ್ ಇರ್ಬೋದು, ಅಥವಾ
ಗ್ರಾಫ್ ಅಥವಾ ನಮ್ಮ ಗ್ಲೋಬ್ದು ಒಂದು ಅರ್ತಿಂದು ಡಿಫ್ರೆಂಟ್ ಕಂಪ್ನಿದು ಮ್ಯಾಪ್ ಇರುತ್ತಲ್ಲ ಅದಿರ್ಬೋದು, ಇದನ್ನೆಲ್ಲ ವಿಜುವಲೈಸೇಷನ್ ಎಲಿಮೆಂಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ನೋಡ್ತೀವಿ, ಕಸ್ಟಮೈಸೇಷನ್ ಹೇಗೆ ಮಾಡೋದು ಅಂತ ನೋಡ್ತೀವಿ. ಅಟ್ ದ ಸೇಮ್ ಟೈಮ್ ನಾವು ಪವರ್ ಬಿ ಐ ಡ್ಯಾಶ್ ಬೋರ್ಡ್ ಅಥವಾ ರಿಪೋರ್ಟ್ನ ಕ್ರಿಯೇಟ್ ಮಾಡಾದ್ಮೇಲೆ ನಮ್ಮ ಆನ್ಲೈನ್ ಕ್ಲೌಡ್ ಸರ್ವಿಸಸ್ಗೆ ಹೇಗೆ ಪಬ್ಲಿಷ್ ಮಾಡೋದು ಅಂತ ಕೂಡ ನೋಡ್ತೀವಿ. ಓಕೆ, ಇದು ಇಷ್ಟು ಪವರ್ ಬಿ ಐ ಕೋರ್ಸ್ ಕಂಟೆಂಟ್. ಅಟ್ ದ ಸೇಮ್ ಟೈಮ್ ಅಡ್ವಾನ್ಸ್ ಲೆವೆಲಲ್ಲಿ ನಿಮಗೆ ಟ್ಯಾಕ್ಸ್ ಮತ್ತು ಎಂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಸಿಂಪಲ್ ಫಾರ್ಮುಲಾನ ಬಿಲ್ಡ್ ಮಾಡ್ತೀರಾ. ಸೊ ದಟ್ ನಿಮಗೆ ಪವರ್ ಬಿ ಐ ಈ ಮಾಡಲಿಂಗ್, ಡೇಟಾ ಪ್ರಿಪ್ರೇಷನ್, ಡೇಟಾ ಮಾಡಲಿಂಗು ಮತ್ತು ಕ್ರಿಯೇಷನ್ ಆಫ್ ರಿಪೋರ್ಟ್ ಜೊತೆಗೆ ಆ ಫಾರ್ಮುಲಾಸ್ ಬಗ್ಗೆ ಸ್ವಲ್ಪ ಐಡಿಯಾ ಇದ್ದರೆ ನಿಮಗೆ ಜಾಬ್ ಸಿಗೋದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಬಿಕಾಸ್ ಇಟ್ ಈಸ್ ಈಸಿ ಟು ಲರ್ನ್, ಅಟ್ ದ ಸೇಮ್ ಟೈಮ್ ಈಸಿ ಟು ಬಿಕಮ್ ಎಕ್ಸ್ಪರ್ಟ್. ಆಮೇಲೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಈ ಪವರ್ ಬಿ ಐ ಕೋರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ. ವಿತಿನ್ 20 days to 1 month you can become an expert. Also you can take certifications also. ಮೈಕ್ರೋಸಾಫ್ಟ್ ಅವರೇನೆ ನಿಮಗೆ ಅಫಿಷಿಯಲ್ ಸರ್ಟಿಫಿಕೇಷನ್ಸ್ ಎಲ್ಲ ಇರುತ್ತೆ. ನೀವು ಆ ಸರ್ಟಿಫಿಕೇಷನ್ಗೆ ರಿಜಿಸ್ಟ್ರೇಷನ್ ಆಗಿ ಎಕ್ಸಾಮ್ ಬರೆದ್ರೆ ನಿಮಗೆ ಈಸಿಯಾಗಿ ನೀವು ಸರ್ಟಿಫೈಡ್ ಕನ್ಸಲ್ಟೆಂಟ್ ಆಗ್ಬೋದು. ಓಕೆ, ಕಾಮನ್ ಕ್ವಶನ್ ಆನ್ಸರ್ಸ್. ಈಗ ಪವರ್ ಬಿ ಐ ಕಲಿಬೇಕು ಅಂತ ಇದ್ದರೆ ಅಥವಾ ಕಲಿಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಸ್ವಲ್ಪ ಕ್ವಶನ್ಸ್ ಬರುತ್ತೆ, ಕರೆಕ್ಟ್ ಅಲ್ವಾ? ಆ ಕ್ವಶನ್ಸ್ ಎಲ್ಲ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಆ ಕ್ವಶನ್ಸ್ನ ನಾವು ಸ್ವಲ್ಪ ನೋಡ್ತಾ ಹೋಗೋಣ, ಅದಕ್ಕೆ ಆನ್ಸರ್ಸ್ ಕೂಡ ನೋಡ್ತಾ ಹೋಗೋಣ. ಸೊ ಹೌ ಕಾಂಪ್ಲೆಕ್ಸ್ ಟು ಲರ್ನ್ ಪವರ್ ಬಿ ಐ. ಪವರ್ ಬಿ ಐನ ಕಲಿಯೋದಕ್ಕೆ ಎಷ್ಟು ಕಾಂಪ್ಲೆಕ್ಸಿಟಿ ಇರುತ್ತೆ. ನಿಮಗೆ ಎಕ್ಸೆಲ್ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್, ಎಕ್ಸೆಲ್ ಗೊತ್ತಿಲ್ಲ ಅನ್ನೋನು ಕೂಡ ನೀವು ಈಸಿಯಾಗಿ ಈ ಪವರ್ ಬಿ ಐನ ಕಲಿಬೋದು. ಬಿಕಾಸ್ ಇದು ಕಲಿಯೋದಕ್ಕೆ ನಿಮಗೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬ್ಯಾಕ್ಗ್ರೌಂಡ್ ಬೇಕಾಗಿರಲ್ಲ. ನಿಮಗೆ ಜಸ್ಟ್ ಒಂದು ಡೇಟಾ ಅಂದರೆ ಹೇಗೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ನಮ್ಮ ಕೋರ್ಸಲ್ಲಿ ಈ ಡೇಟಾ ಹೇಗೆ ಅಂತ ಫಸ್ಟ್ ಅರ್ಥ ಮಾಡಿಕೊಂಡು ಆಮೇಲೆ ಪವರ್ ಬಿ ಐನ ಕಲಿತಾ ಹೋಗೋಣ. ಆ ರೀತಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ ಹೂ ಕ್ಯಾನ್ ಲರ್ನ್ ಪವರ್ ಬಿ ಐ? ನಾನು ಆಲ್ರೆಡಿ ಹೇಳಿದಾಗೆ ಟೆಕ್ನಿಕಲ್ ಕನ್ಸಲ್ಟೆಂಟ್ ಅಥವಾ ಟೆಕ್ನಿಕಲ್ ಎಜುಕೇಷನ್ ಇರೋರು ಮಾತ್ರ ಪವರ್ ಬಿ ಐನ ಕಲಿಬೇಕು ಅಂತ ಇಲ್ಲ. ಬಿಕಾಸ್ ಇದಕ್ಕೆ ಯಾವುದೇ ಟೆಕ್ನಿಕಲ್ ನಾಲೆಡ್ಜ್ ಬೇಕಾಗಿಲ್ಲ. ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್, ಗೊತ್ತಿಲ್ಲದ್ರೂ ಪರವಾಗಿಲ್ಲ. ಬಿಕಾಸ್ ಪವರ್ ಬಿ ಐನ BCom ಸ್ಟೂಡೆಂಟ್ಸ್ ಇರ್ಬೋದು, BBA ಸ್ಟೂಡೆಂಟ್ಸ್ ಇರ್ಬೋದು, BBM ಸ್ಟೂಡೆಂಟ್ಸ್ ಇರ್ಬೋದು, BSc ಸ್ಟೂಡೆಂಟ್ಸ್ ಇರ್ಬೋದು, ಈವನ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಇರ್ಬೋದು, ಯಾರೇ ಬೇಕಾದ್ರೂ ಕಲಿಬೋದು. ಬಿಕಾಸ್ ಇದೊಂದು ರಿಪೋರ್ಟಿಂಗ್ ಟೂಲ್ ಆಗಿರೋದ್ರಿಂದ ನೀವು ಬಿಸ್ನೆಸ್ ಅನಲಿಸ್ಟ್ ಆಗಿ ಈಸಿಯಾಗಿ ಕೆಲಸ ಮಾಡ್ಬೋದು. ಓಕೆ, ಸೊ ಜಾಬ್ ಆಪರ್ಚುನಿಟೀಸ್. ನಾನು ಆಲ್ರೆಡಿ ಹೇಳಿದಾಗೆ ಈ ಪವರ್ ಬಿ ಐನ ಮೋಸ್ಟ್ ಆಫ್ ದ ಕಂಪ್ನೀಸ್ ಇವಾಗ ಅಡಾಪ್ಟ್ ಮಾಡ್ಕೋತಾ ಇದೆ ಆಸ್ ಎ ಮೇನ್ ರಿಪೋರ್ಟಿಂಗ್ ಸೊಲ್ಯೂಷನ್ ಅಥವಾ ಮೇನ್ ರಿಪೋರ್ಟಿಂಗ್ ಟೂಲ್. ಹಾಗಾಗಿ ನಿಮಗೆ ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಮತ್ತು ಒಳ್ಳೆ ವಿಸಿಬಿಲಿಟಿ ಇರುತ್ತೆ. ಬಿಕಾಸ್ ನೀವು ಡೆವಲಪ್ ಮಾಡಿರೋಂಥ ರಿಪೋರ್ಟ್ನ ಎಲ್ಲ ಹೈಯರ್ ಮ್ಯಾನೇಜರ್ಸ್ ಅಥವಾ ಹೈಯರ್ ಮ್ಯಾನೇಜ್ಮೆಂಟ್ ಪೀಪಲ್ಸ್ ಸಚ್ ಆಸ್ CEO ಇರ್ಬೋದು, CTO ಇರ್ಬೋದು, ಅಥವಾ ಏರಿಯಾ ಹೆಡ್ ಇರ್ಬೋದು, ಕಂಟ್ರಿ ಹೆಡ್ ಇರ್ಬೋದು, ರೀಜನ್ ಹೆಡ್ ಇರ್ಬೋದು, ಅವರನ್ನೇ ಯೂಸ್ ಮಾಡೋದು. ಹಾಗಾಗಿ ನೀವು ಮಾಡಿರೋಂಥ ರಿಪೋರ್ಟು ಅವರಿಗೆ ತುಂಬ ವಿಸಿಬಿಲಿಟಿ ಇರುತ್ತೆ. ಮತ್ತು ನೀವು ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಎಲ್ಲ ಮಾಡಬೇಕು ಅಂದರೆ ಈ ಹೈ ಪ್ರೊಫೈಲ್ ಪೀಪಲ್ ಇರ್ತಾರಲ್ಲ ಅವ್ರ ಜೊತೆನೇ ಇಂಟ್ರಾಕ್ಟ್ ಮಾಡ್ತೀರಾ. ಹಾಗಾಗಿ ನಿಮಗೆ ಒಳ್ಳೆ ಆನ್ಸೈಟ್ ಆಪರ್ಚುನಿಟಿ ಕೂಡ ಸಿಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಸ್ಯಾಲ್ರಿ. ಆಸ್ ಎ ಸೆಡ್, ಸ್ಯಾಲ್ರಿ ಆಸ್ ಪರ್ IT ಸ್ಟ್ಯಾಂಡರ್ಡ್ಸನ್ನೇ ಸಿಗುತ್ತೆ. ಇಫ್ ಯು ಆರ್ ಫ್ರೆಷರ್, ಆಬ್ವಿಯಸ್ಲಿ ಈಗ ಕರೆಂಟ್ ಮಾರ್ಕೆಟಲ್ಲಿ ನಡೀತಿರೋದು ನಿಮಗೆ ಒಳ್ಳೆ MNC ಸಿಕ್ಕಿದ್ರೆ ಮಿನಿಮಮ್ 3+ lakhs ಸಿಗುತ್ತೆ. ಈಗೆಲ್ಲ ಸ್ಟ್ಯಾಂಡರ್ಡ್ಸ್ ಇರೋದು 4+ ಇದೆ. ಆನ್ ಅವರೇಜ್ 4 ಅಥವಾ 3, ಮಿನಿಮಮ್ ಅಂತೂ 3 ಇದೆ. ಬಟ್ ನೀವು ಈವನ್ ಸ್ಮಾಲ್ ಕಂಪ್ನೀಸ್ಗೂ ಜಾಯ್ನ್ ಆಗ್ತಿದ್ರೆ ಅಂದರೆ ಮಿನಿಮಮ್ 2 lakhs ಇಂದ ಸ್ಟಾರ್ಟ್ ಆಗಿ ನಿಮ್ಮ ಫ್ರೆಷರ್ ಸ್ಯಾಲ್ರಿ ಇಟ್ ವಿಲ್ ಗೋ ಆಲ್ ದ ವೇ ಅಪ್ ಟು 6 to 7 lakhs. ಓಕೆನಾ? ಬಟ್ ಆನ್ ಅವರೇಜ್ 3 lakhs ಅಂತ ನೀವು ಈಸಿಯಾಗಿ ಕನ್ಸಿಡರ್ ಮಾಡ್ಬೋದು. ಓಕೆ, ವಿಲ್ ದೇರ್ ಬಿ ಆನ್ಸೈಟ್ ಆಪರ್ಚುನಿಟೀಸ್ ಆಫ್ಟರ್ ಲರ್ನಿಂಗ್ ಪವರ್ ಬಿ ಐ? ನಾನು ಆಲ್ರೆಡಿ ಹೇಳಿದಾಗೆ ಪವರ್ ಬಿ ಐ ಡ್ಯಾಶ್ಬೋರ್ಡ್ನ ಅಥವಾ ಸಾಫ್ಟ್ವೇರ್ನ ನೀವು ರಿಕ್ವೈರ್ಮೆಂಟ್ ಯಾರ ಹತ್ರ ತಗೋತೀರಾ? ಒಳ್ಳೆ ಹೈ ಪ್ರೊಫೈಲ್ ಪೀಪಲ್ ಹತ್ರನೇ ತಗೋತೀರಾ ಅಥವಾ ಮೇನ್ ಬಿಸ್ನೆಸ್ ಹೆಡ್ಸ್ ಹತ್ರನೇ ತಗೋತೀರಾ. ಹಾಗಾಗಿ ತುಂಬ ವಿಸಿಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಂದು ಕಂಪ್ನಿಗೆ ವರ್ಕ್ ಮಾಡ್ತಿದ್ರೆ ಅಥವಾ ನಿಮ್ಮ ಕ್ಲೈಂಟ್ ಬೇರೆ ಕಂಟ್ರಿಲಿ ಇದ್ದರೆ ಆಬ್ವಿಯಸ್ಲಿ ನಿಮಗೆ ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡುವಂಥ ಆಪರ್ಚುನಿಟಿ ಇದೆ. ಯಾಕೆಂದರೆ ನೀವು ಅವ್ರ ಜೊತೆ ಕ್ಲೋಸ್ ಆಗಿ ವರ್ಕ್ ಮಾಡಿಕೊಂಡು ಅಥವಾ ಮೀಟಿಂಗ್ ಕಂಡಕ್ಟ್ ಮಾಡಿಕೊಂಡು ಅವ್ರ ರಿಕ್ವೈರ್ಮೆಂಟ್ ತಗೋಬೇಕಾಗಿರುತ್ತೆ. ಅವ್ರಿಗೆ ಅಡಾಕ್ ಬೇಸಿಸ್ ಮೇಲೆ ಚೇಂಜಸ್ ಮಾಡಬೇಕಾಗುತ್ತೆ. ಹಾಗಾಗಿ ನಿಮಗೆ ಒಳ್ಳೆ ಆನ್ಸೈಟ್ ಆಪರ್ಚುನಿಟಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಐ ಆಮ್ ಎ ಕ್ಯಾಂಡಿಡೇಟ್ ಫ್ರಮ್ ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್, ಕೆನ್ ಐ ಲರ್ನ್ ಪವರ್ ಬಿ ಐ? ಈ ಪಾಯಿಂಟ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರ್ಬೋದು, ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಯಾರೇ ಕೂಡ ಈ ಪವರ್ ಬಿ ಐ ಕೋರ್ಸಸ್ನ ಕಲಿಬೋದು ಮತ್ತು ಈಸಿಯಾಗಿ ಕಲಿಬೋದು. ಕಾಂಪ್ಲೆಕ್ಸಿಟಿ ಏನಿರೋದಿಲ್ಲ. ಸೊ ಈಸ್ ಇಟ್ ಫ್ಯೂಚರ್ ಪ್ರೂಫ್? ಆಬ್ವಿಯಸ್ಲಿ ಇದು ಮೈಕ್ರೋಸಾಫ್ಟ್ ಪ್ರಾಡಕ್ಟ್ ಆಗಿರೋದ್ರಿಂದ ಮೈಕ್ರೋಸಾಫ್ಟ್ ಅವರು ಕೂಡ ತುಂಬ ಇನ್ವೆಸ್ಟ್ ಮಾಡ್ತಿದ್ದಾರೆ ಪವರ್ ಬಿ ಐ ಟೂಲ್ ಮೇಲೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಕ್ಲೋಸ್ ಟು 6 to 7 years ಓಲ್ಡ್ ಹೋಗುತ್ತೇನಾ ಆ್ಯಸ್ ಆಫ್ ಟುಡೇ. ಹಾಗಾಗಿ ತುಂಬ ಜನ ಈ ಪರ್ಟಿಕ್ಯುಲರ್ ರಿಪೋರ್ಟಿಂಗ್ ಟೂಲ್ನ ಯೂಸ್ ಮಾಡೋದ್ರಿಂದ ಈ ರಿಪೋರ್ಟಿಂಗ್ ಟೂಲ್ ಒಂದು ಮೇನ್ ರಿಪೋರ್ಟಿಂಗ್ ಟೂಲ್ ಆಗಿ ಆಲ್ರೆಡಿ ಎಮರ್ಜ್ ಆಗಿದೆ ಮತ್ತು ಮಾರ್ಕೆಟಲ್ಲಿ ಸ್ಟೆಬಿಲಿಟಿ ಸಿಕ್ಕಿದೆ. ಹಾಗಾಗಿ ಇದು ಫ್ಯೂಚರ್ ಪ್ರೂಫ್ ಕೂಡ. ಓಕೆ, ಇಸ್ ಇಟ್ ಈಸಿ ಟು ಲರ್ನ್ ಅದರ್ ರಿಪೋರ್ಟಿಂಗ್ ಟೂಲ್ ಲೈಕ್ ಕ್ಲಿಕ್, ಟ್ಯಾಬ್ಲ್ಯೂ ಆಫ್ಟರ್ ಲರ್ನಿಂಗ್ ಪವರ್ ಬಿ ಐ?
ಏನಂದ್ರೆ ಪವರ್ ಬಿ ಐ ಕಲ್ತಾದ್ಮೇಲೆ ಬೇರೆ ರಿಪೋರ್ಟಿಂಗ್ ಟೂಲ್ ಸಚ್ as ಕ್ಲಿಕ್ ಮತ್ತೆ ಟ್ಯಾಬ್ಲು ಕೂಡ ಕಲಿಬೋದಾ ಅಂತ ಕ್ವಶನ್. ಆಬ್ವಿಯಸ್ಲಿ ನೀವು ಯಾವುದೇ ಒಂದು ರಿಪೋರ್ಟಿಂಗ್ ಟೂಲ್ ಕಲ್ತ್ರೆ ಕಾನ್ಸೆಪ್ಟ್ ರಿಮೇನ್ ಸೇಮ್, ಈಸಿಯಾಗಿ ನೀವು ಬೇರೆ ಒಂದು ರಿಪೋರ್ಟಿಂಗ್ ಟೂಲ್ನ ಈಸಿಯಾಗಿ ಕಲಿಬಹುದು. ಗೊತ್ತಾಯ್ತಲ್ಲ? ಸೊ ಆಲ್ರೆಡಿ ನಾವು ಪವರ್ ಬಿ ಐ ಕೋರ್ಸ್ ಕಂಟೆಂಟ್ನ ನೋಡಿದ್ವಿ. ಪವರ್ ಬಿ ಐ ಕೋರ್ಸಸ್ಸಲ್ಲಿ ಏನೇನ ಕವರ್ ಮಾಡ್ತೀವಿ? ಪ್ರಿಪೇರಿಂಗ್ ದ ಡೇಟಾ, ಡೇಟಾ ಮಾಡಲಿಂಗ್ ಅಥವಾ ಅಕ್ವೈರಿಂಗ್ ದ ಡೇಟಾ, ಡೇಟಾ ಮಾಡಲಿಂಗ್ ಆ್ಯಂಡ್ ರಿಪೋರ್ಟ್ ಕ್ರಿಯೇಷನ್. ಇದನ್ನೆಲ್ಲ ಇನ್ ಡೀಟೇಲ್ ಆಗಿ ಕವರ್ ಮಾಡ್ತೀವಿ, ದಟ್ ಟು ಇನ್ ಕನ್ನಡ. ಆರ್ ಎಲ್ಸ್ ಇಫ್ ಯು ಗೈಸ್ ಆರ್ ಕಂಫರ್ಟಬಲ್ ವಿತ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್, ವಿಲ್ ಮಿಕ್ಸ್ ಆ್ಯಂಡ್ ಮ್ಯಾಚ್. ದೇರ್ ಆರ್ ಪೀಪಲ್ ಅವ್ರಿಗೆ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಆಗಿ ಅರ್ಥ ಆಗುತ್ತೆ. ನಿಮ್ಗೇನಾದ್ರೂ ಈ ಪವರ್ ಬಿ ಐ ಕೋರ್ಸ್ನ ಅಟೆಂಡ್ ಆಗಬೇಕು, 1-on-1 ಇರ್ಬೋದು ಅಥವಾ ಸ್ಮಾಲ್ ಬ್ಯಾಚಸ್ಸಲ್ಲಿ ಇರ್ಬೋದು ಅಂತ ಅಂದರೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಮೀ. ಗೊತ್ತಾಯ್ತಲ್ಲ? ಸೊ ಇಫ್ ಯು ವಾಂಟ್ ಟು ಜಾಯಿನ್ ಪವರ್ ಬಿ ಐ ಕೋರ್ಸ್, ನೀವು ಯಾವುದೇ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ನ ಹೋಗಿ ಜಾಯ್ನ್ ಆಗ್ಬೋದು. ಓಕೆ, ಅದು ಒಂದು ಆಪ್ಷನ್ ಇದೆ. ಅಥವಾ ನೀವೇನಾದ್ರೂ ನನ್ನ ವೇ ಆಫ್ ಟೀಚಿಂಗು ನಿಮಗೆ ಇಷ್ಟ ಆಗ್ತಿದೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಕಪಲ್ ಆಫ್ ವೀಡಿಯೋಸ್ನ ನೋಡಿದ್ದೀರಾ ಅಂತ ಅಂದರೆ ನೀವು ಆಲ್ವೇಸ್ ಯು ಕ್ಯಾನ್ ಜಾಯಿನ್ ಟು ದಿಸ್ ಪವರ್ ಬಿ ಐ ಕೋರ್ಸ್ ವಿತ್ ಮೀ. ನಾನೇ ಪರ್ಸ್ನಲ್ ಆಗಿ ನಿಮಗೆ ಈ ಪರ್ಟಿಕ್ಯುಲರ್ ಪವರ್ ಬಿ ಐ ಕೋರ್ಸ್ನ ಟೀಚ್ ಮಾಡ್ತೀನಿ. ಪವರ್ ಬಿ ಐ ಕೋರ್ಸು ಮೋಡ್ ಆಫ್ ಟ್ರೈನಿಂಗ್ ನೋಡೋದಾದರೆ ಈ ಕೋರ್ಸು ಪ್ರಿಡಾಮಿನೆಂಟ್ಲಿ ಆನ್ಲೈನ್ ಟ್ರೈನಿಂಗ್ ಇರುತ್ತೆ. ಐ ವಿಲ್ ಬಿ ಶೇರಿಂಗ್ ಯು ದ ಮೀಟಿಂಗ್ ಲಿಂಕು. ಆ ಮೀಟಿಂಗ್ ಲಿಂಕ್ ಕ್ಲಿಕ್ ಮಾಡಿದ್ರೆ ನಾನು ನನ್ನ ಡೆಸ್ಕ್ಟಾಪಲ್ಲಿ ಏನು ಶೇರ್ ಮಾಡ್ತೀನಲ್ಲ ಅದೆಲ್ಲ ನಿಮಗೆ ಕಾಣಿಸುತ್ತೆ. ಅಟ್ ದ ಸೇಮ್ ಟೈಮ್ ನೀವು ವಿಡಿಯೋ ಕಾಲಲ್ಲಿ ಯಾವ ರೀತಿ ಮಾತಾಡ್ತಿರಲ್ಲ ಆ ರೀತಿ ಮಾತಾಡ್ಬೋದು, ನನ್ನ ಜೊತೆ ಚಾಟ್ ಮಾಡ್ಬೋದು, ಕ್ವಶನ್ಸ್ ಕೇಳ್ಬೋದು. ಈ ಕೋರ್ಸ್ ಫುಲ್ ಇಂಟ್ರಾಕ್ಟಿವ್ ಆಗಿರುತ್ತೆ. ಓಕೆನಾ? ಲೈವ್ ಸೆಷನ್ಸ್ ಮತ್ತು ಟೈಪ್ ಆಫ್ ಟ್ರೈನಿಂಗು ಲೈವ್ ಸೆಷನ್ಸ್ ಕೂಡ ಇರುತ್ತೆ. ನಿಮಗೆ ವಿಡಿಯೋ ರೆಕಾರ್ಡೆಡ್ ವೀಡಿಯೋಸ್ ಬೇಕು ಅಂದರೆ ರೆಕಾರ್ಡೆಡ್ ವಿಡಿಯೋ ಕೂಡ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಲೈವ್ ಸೆಷನ್ ಅಟೆಂಡ್ ಆಗೋದಕ್ಕಾಗೋದಿಲ್ಲ, ನೀವು ಯಾವುದೋ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿರ್ತೀರ, ತುಂಬ ಟ್ರಾವೆಲ್ ಇರುತ್ತೆ ಅಂದರೆ ನಾನು ಆಲ್ರೆಡಿ ವಿಡಿಯೋ ಟ್ಯುಟೋರಿಯಲ್ಸ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಆ ವಿಡಿಯೋ ಟ್ಯುಟೋರಿಯಲ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಕಂಪ್ಲೀಟ್ ಕೋರ್ಸ್ ಕಂಟೆಂಟ್ ಇರುತ್ತೆ. ನೀವು ಆ ವಿಡಿಯೋ ಟ್ಯುಟೋರಿಯಲ್ಸ್ನ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು, ಈ ಸಾಫ್ಟ್ವೇರ್ನ ಕಲಿಬೋದು. ಅಟ್ ದ ಸೇಮ್ ಟೈಮ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಕನೆಕ್ಟ್ ವಿತ್ ಮೀ. ಒಂದು ಡೌಟ್ ಕ್ಲಾರಿಫಿಕೇಷನ್ ಸೆಷನ್ನ ಇಟ್ಕೊಳ್ತೀವಿ ಎವ್ರಿ ವೀಕ್ಲಿ ಬೇಸಿಸ್. ಆವಾಗ ಯಾರು ಬೇಕಾದ್ರೂ ಆ ಡೌಟ್ ಕ್ಲಾರಿಫಿಕೇಷನ್ ಸೆಷನ್ ಅಟೆಂಡ್ ಆಗ್ಬೋದು. ನಮ್ಮ ಕೋರ್ಸಿಗೆ ಎನ್ರೋಲ್ ಆಗಿರೋರು ಯಾವುದೇ ರೀತಿ ಡೌಟ್ಸ್ ಕೂಡ ಕೇಳ್ಬೋದು. ಹೌ ಕ್ಯಾನ್ ಐ ರಿಜಿಸ್ಟರ್ ಫಾರ್ ದ ಟ್ರೈನಿಂಗ್? ನೀವು ಈ ಟ್ರೈನಿಂಗಿಗೆ ನನ್ನ ಹತ್ರ ರಿಜಿಸ್ಟರ್ ಆಗಬೇಕು ಪವರ್ ಬಿ ಐ ಕೋರ್ಸಿಗೆ ಅಂತ ನಿಮ್ಗೇನಾದರೂ ಇಷ್ಟ ಇದ್ದರೆ ನೀವು ನನ್ನ ಮೇಲ್ ಐ ಡಿ ಇದೆಯಲ್ಲ, venugopal.mn1988@gmail.com ಅಂತ ಈ ಇಮೇಲ್ ಐ ಡಿಗೆ ಮೇಲ್ ಮಾಡಿ ನಿಮ್ಮ ಡೀಟೇಲ್ಸ್, ಯಾವ ಊರಿಂದ, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು, ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಮಾಡಿ. ಸೊ ದಟ್ ನಾನು ಪರ್ಸ್ನಲ್ಲಾಗಿ ನಿಮ್ಮ ಹತ್ರ ಕಾಲ್ ಮಾಡಿ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ನಿಮಗೆ ಪವರ್ ಬಿ ಐ ಸೂಟ್ ಆಗುತ್ತೋ, ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಸೂಟ್ ಆದರೆ ನಾನು ಅದನ್ನೇ ಕೋರ್ಸ್ ತಗೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀನಿ. ಅಥವಾ ನಿಮ್ಮ ಕರೆಂಟ್ ಬ್ಯಾಕ್ಗ್ರೌಂಡಿಗೆ ಬೇರೆ ಯಾವ್ದಾರ ಕೋರ್ಸ್ ಸೂಟ್ ಆಗೋದಿದ್ರೆ ನಾನು ಬೇರೆ ಕೋರ್ಸ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ನೀವು ಆಲ್ರೆಡಿ ಯಾವುದೋ ಒಂದು ಸ್ಟ್ರೀಮಲ್ಲಿ ವರ್ಕ್ ಮಾಡ್ತಿರ್ಬೋದು, ಜಸ್ಟ್ ಫಾರ್ ದ ಸೇಕ್ ಆಫ್ ಈಸಿ ಟು ಲರ್ನ್ ಆರ್ ಸ್ವಿಚ್ ಟು ಐ ಟಿ ಇಂಡಸ್ಟ್ರಿ. ಆಬ್ವಿಯಸ್ಲಿ ನಿಮಗೆ ಐ ಟಿಗೆ ಸ್ವಿಚ್ ಆಗಬೇಕು ಅಂತ ಆಸೆ ಇರುತ್ತೆ, ಬಟ್ ನೀವು ಇರೋವಂಥ ಸ್ಟ್ರೀಮಲ್ಲೇ ಒಳ್ಳೆ ಆಪರ್ಚುನಿಟೀಸು ಮುಂದೆ ಇದ್ರೂ ಇರ್ಬೋದು. ಕರೆಕ್ಟ್ ಅಲ್ವಾ? ಅದನ್ನು ನಾನು ನಿಮಗೆ ಕೆರಿಯರ್ ಕೌನ್ಸಿಲಿಂಗ್ ಥರ ಮಾಡಿ ಫ್ರೀಯಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಪವರ್ ಬಿ ಐ ಅಂದರೆ ಏನು, ಈ ರಿಪೋರ್ಟಿಂಗ್ ಟೂಲ್ನ ಎಲ್ಲಿ ಯೂಸ್ ಮಾಡ್ತಾರೆ, ಜಾಬ್ ಆಪರ್ಚುನಿಟೀಸ್ ಹೇಗಿದೆ, ಮತ್ತು ಇದನ್ನು ಯಾರೆಲ್ಲ ಕಲಿಬೋದು ಅಂತ ನಿಮಗೆ ಒಂದು ಕಂಪ್ಲೀಟ್ ಓವರ್ವ್ಯೂ ಗೊತ್ತಾಯಿತು ಅಂದ್ಕೋತೀನಿ ಈ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಮುಂದಿನ ದಿನಗಳಲ್ಲಿ ಯಾವುದೇ ಸ್ಪೆಸಿಫಿಕ್ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂದರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಲ್ಸೋ ನಿಮಗೆ ನಾನು ಆಲ್ರೆಡಿ ಹೇಳಿದಾಗೆ ಈ ಮೈಕ್ರೋಸಾಫ್ಟ್ ಪವರ್ ಬಿ ಐ ಕೋರ್ಸ್ನ ಆನ್ಲೈನ್ನಲ್ಲಿ ರಿಜಿಸ್ಟರ್ ಆಗಬೇಕು ಅಂದರೆ ನನ್ನ ಮೇಲ್ ಐ ಡಿ venugopal.mn1988@gmail.comಗೆ ನಿಮ್ಮ ವಿವರಗಳನ್ನು ಕಳಿಸಿ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.